गन्धर्वं वो सखी मन्दपवनं दानं मल्लिकगन्धर्वं तप्तचणुतै मन्दपवनं दानं मनोहरनिल शोभयं नल समयमिदु वो सखी एन्न केळ्कु चोल्लदनिल शोभयं नल समयमिदु वो सखी ಹಾಯ್ ವೆಲ್ಕಮ್ ಟು ನಿತ್ಯಸ್ ಕಾರ್ನರ್. ಏನು ಗೊತ್ತಾ, ನಾನು ಸ್ವಲ್ಪ ದಿನದಿಂದ ವೀಡಿಯೋ ಮಾಡೇ ಇರಲಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು. ಈ ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಇದೆಲ್ಲದರಿಂದ ಸ್ವಲ್ಪ ನನ್ನ ಪರ್ಸ್ನಲ್ ಲೈಫ್ನ ನೋಡಬೇಕು, ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಎಗೇನ್ ಕಮ್ ಬ್ಯಾಕ್ ಟು ಮೈ ಲಾಗ್ಸ್. ಇವತ್ತು ನಿನ್ನೆ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಆಗಿತ್ತು. ಅಕ್ಕ ಅಂದರೆ ಸ್ವಂತ ಅಕ್ಕ ಅಲ್ಲ, ನಮ್ಮ ಹುಡುಗ ಇದ್ದಾರಲ್ಲ ಅವ್ರ ಅಕ್ಕ, ಸ್ವಂತ ಅಕ್ಕ, ಅವ್ರ ಮನೆ ಗೃಹ ಪ್ರವೇಶ ಆಗಿತ್ತು. ಅದು ಮನೆ ತೋರಿಸೋಣ ಬನ್ನಿ. ಆ ಮನೆನ ನಿಮಗೆಲ್ಲ ತೋರಿಸ್ಬೇಕು ಹೆಂಗಿದೆ ಅಂತ, ನೀವೆಲ್ಲ ನೋಡಬೇಕು ಅನ್ನೋ ರೀಸನ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಕಮ್. ಮನೇನ ಕನ್ಸ್ಟ್ರಕ್ಟ್ ಮಾಡಿ ಇಂಜಿನಿಯರ್ಸ್ ಯಾರು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಪೀಪಲ್ಸ್, ಇಂಪಾರ್ಟೆಂಟ್ ಪೀಪಲ್ ಅವರು. ನನಗೆ ನಮ್ಮ ಹುಡುಗಂಗೆ ಫೇವ್ರೇಟ್ ಪೀಪಲ್. ಅದಕ್ಕೆ ಲಾಸ್ಟಲ್ಲಿ ಹೇಳ್ತೀನಿ. ಇದೇ ಅಕ್ಕನ ಮನೆ. ಇದು ಸೆಮಿ ಕಮರ್ಷಿಯಲ್ ಹೌಸ್. ಬನ್ನಿ ಹೋಗೋಣ ಒಳಗಡೆ. ನಾನು ವಿಡಿಯೋ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ, ಸರ್ಪ್ರೈಸಾಗಿ ಮಾತಾಡಿಸ್ತೀನಿ ಎಲ್ಲರಿಗೂ. ಅವರ ಒಪಿನಿಯನ್ಸು, ಈ ಮನೆ ಬಗ್ಗೆ, ಥಾಟ್ಸ್, ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಕೇಳೋಣ. ಇದನ್ನು ಕೇಳಿ ಇದನ್ನು ಕನ್ಸ್ಟ್ರಕ್ಷನ್ನು, ಇಂಟೀರಿಯರ್ ಎಲ್ಲ ಮಾಡಿದ್ದವ್ರಿಗೆ ಫುಲ್ಲು ಖುಷಿಯಾಗ್ಬಿಡ್ಬೇಕು. ಅದಕ್ಕೆ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಮೇ ಬಿ ಇದು ಲಾಕ್ ಆಗಿದೆ. ಅಕ್ಕನ ಹತ್ರ ಕೀ ಇಸ್ಕೊಬಂದು ಓಪನ್ ಮಾಡಿಸ್ತೀನಿ. ಓಕೆ, ಇಲ್ಲಿಂದ ಬಂದೆ. ಆ್ಯಂಡ್ ಇದು ಕೆಳಗಡೆ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಹೋಗೋದು. ಇದು ಅಂಡರ್ ಗ್ರೌಂಡಲ್ಲಿ ಪಾರ್ಕಿಂಗ್ ಇರೋದು. ಇಲ್ಲೂ ಕೂಡ ಒಂದು ರೂಮ್ ಇದೆ. ಆ್ಯಂಡ್ ಅದನ್ನು ನಾವು ಸ್ಟೋರ್ ರೂಮ್ ಥರ ಏನಾದರೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಎರಡಿದೆ, ಒಂದು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಬೋದು. ಅದು ನನ್ನ ಕೈಲಿ ತಕ್ಕಾಗಲ್ಲ, ಅದಕ್ಕೆ ನಾನು ತೋರಿಸಲ್ಲ. ಇದು ಸ್ಟೋರ್ ರೂಮ್ ಆಗಿ ಯೂಸ್ ಮಾಡ್ಬೋದು. ಇದು ಪಾರ್ಕಿಂಗ್ ಏರಿಯಾ. ಬನ್ನಿ ಮೇಲೋಗೋಣ. ಮನೆ ಮೇಲೆ ಅಂದರೆ ಆಮೇಲಲ್ಲ, ಮನೆ ಮೇಲೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೋಗೋಣ. ಆ್ಯಕ್ಚುಲಿ ನನಗೆ ಗೃಹ ಪ್ರವೇಶ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಂದವರೆಲ್ಲ ಬಂದೆ ಕನ್ಸ್ಟ್ರಕ್ಷನ್ಸು, ಇಂಟೀರಿಯರ್ ತುಂಬ ಚೆನ್ನಾಗಿದೆ ಅಂತ. ಮನೆ ನೇಮ್ ನಿಮಗೆ ತೋರಿಸಿಲ್ಲ ಅಲ್ಲ, ಇದೇ ನಮ್ಮ ಮನೆ ನೇಮ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಈ ನೇಮ್ ಎಲ್ಲನೂ ಇಟ್ಟಿರೋದು ನಮ್ಮ ಅಪ್ಪ, ಅಂದರೆ ನಮ್ಮ ಮಾವ ಬೇಸಿಕಲಿ ಕನ್ನಡ ಟೀಚರು. ಹಾಗಾಗಿ ಕನ್ನಡ ಬಗ್ಗೆ ಒಳ್ಳೆ ನೇಮ್ ಇಡ್ತಾರೆ. ಅಮ್ಮ ಈ ಕಡೆ ಬನ್ನಿ ಬೆಳಕಿಗೆ. ಆಯ್ತಾ ಗೃಹ ಪ್ರವೇಶ? ಮಾತಾಡಮ್ಮ, ಮಾತಾಡಿ. ಆಯ್ತಾ? ಆಯ್ತು. ಹೆಂಗಿತ್ತು? ಚೆನ್ನಾಗಿತ್ತು, ಖುಷಿ ಆಯ್ತು. ಹೆಂಗನ್ಸ್ತು ಹೇಳಿ. ಚೆನ್ನಾಗಿತ್ತು. ಇವಾಗ ನಮ್ಮಮ್ಮ ಅಂದರೆ ಅತ್ತೆ. ಖುಷಿ ಆಯ್ತು ಕಣಮ್ಮ. ಹೆಂಗನ್ಸ್ತು ಮನೆಯೆಲ್ಲ ಫುಲ್ಲು? ಗೃಹ ಪ್ರವೇಶದ ಹೆಂಗನ್ಸ್ತು? ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಎಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮಾತಾಡ್ತಿಲ್ಲ, ಅಪ್ಪನ ಕೇಳೋಣ. ಅಪ್ಪ ಹೇಳಿಯಪ್ಪ. ನಾನು ಈಗ ತಾನೇ ನಿದ್ದೆಯಿಂದ ಎದ್ದಿದ್ದೀನಿ. ಏನು ಹೇಳಲಿ, ನನ್ನ ಮೊನ್ನೆ ಎಲ್ಲ ಸಾಕಾಗಿ ಹೋಗಿತ್ತು. ಮಲಗಿದ್ದೆ, ಎದ್ದೆ, ಈಗ ಕೊಡ್ತಿದ್ದೀನಿ. ಹೆಂಗನ್ಸ್ತು ಕನ್ಸ್ಟ್ರಕ್ಷನ್? 1 ವರ್ಷ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಹೆಂಗೆ ಹೇಳೋದು ಮನೆ ಬಗ್ಗೆ? ಎಲ್ಲ ಮನೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಗ ಎಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಎಲ್ಲ ಸ್ಪೇಸಿಯಸ್ ಆಗಿದೆ, ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಖುಷಿ ಆಯ್ತಾ ನಿಮ್ಗೆ? ನನಗೆ ಮಾಮೂಲಿ ಆಗ್ಲಿಂದ ನೋಡ್ತಾ ಇದ್ದೆ. ಫಂಕ್ಷನ್ ಗಲಾಟೆ ಒಳಗಡೆ, ಫಂಕ್ಷನ್ ಇದ್ರೊಳಗಡೆ ಮುಳುಗೋಗಿದ್ದೆ. ಮನೆ ಬಗ್ಗೆ ಮಗಳು ಆಗ್ಲಿಂದ ಖುಷಿ ಇದೆ, ಏನು ತೊಂದರೆ ಇಲ್ಲ. ಖುಷಿ ಆಯ್ತಾ? ಗೃಹ ಪ್ರವೇಶ ಎಲ್ಲ ಚೆನ್ನಾಗಾಯ್ತಾ? ಪ್ರವೇಶ ಎಲ್ಲ ಚೆನ್ನಾಗಾಯ್ತು.
ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹ್ಞೂ ನೆಂಟ್ರಿಷ್ಟೆಲ್ಲ ಬಂದು ಓಡಾಡಿದ್ದಾರೆ. ಎಲ್ಲ ಖುಷಿ ಖುಷಿಯಾಗಿ ಹೋದ್ರು. ಥ್ಯಾಂಕ್ ಯು ಅಪ್ಪ. ಬನ್ನಿ ಇವಾಗ ಮನೆ ಒಳಗಡೆ ಹೋಗಿ ಮನೆ ನೋಡ್ಕೊಂಡು ಬರೋಣ. ಇದೇ